ಇನ್ನು ಅತಿ ಹೆಚ್ಚಾಗಿ ರೋಗ ಬರೋದು ಎಂತಕ್ಕಪ್ಪ ಅಂತಂದರೆ ನೀವು ಶೆಡ್ಡು ಕ್ಲೀನಾಗಿ ಇಟ್ಕೊಂಡಿಲ್ಲ, ಇಲ್ಲ ಫಾರಮ್ ಸುತ್ತ ನೀಟಾಗಿ ಇಟ್ಕೊಂಡಿಲ್ಲ, ಮತ್ತು ಏನಪ್ಪ ಅಂತಂದರೆ ಅಷ್ಟು ವೈರಸ್ಸು ಇಲ್ಲ ಬ್ಯಾಕ್ಟೀರಿಯಾಸ್ಗಳು ಗಾಳಿಲೇ ಬಂದಿರುತ್ತೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದೇನು, ಶೆಡ್ನ ಮೇಯ್ನು ನೀಟಾಗಿ ಇಟ್ಕೋಬೇಕು. ಅಂದರೆ ಶೆಡ್ನ ನೀವಿಲ್ಲ ಅಂತಂದ್ರೂ ಈಗ ನೀವು ಗಲೀಜನ್ನ ಕ್ಲೀನ್ ಮಾಡ್ಕೊತಿಲ್ಲ ಅಂದರೆ, ಕೋಳಿ ಕಸ ಕ್ಲೀನ್ ಮಾಡ್ಕೊತಿಲ್ಲ, ಇಲ್ಲ 6 ತಿಂಗ್ಳಿಗೆ ಒಂದ್ಸಲ ಕ್ಲೀನ್ ಮಾಡ್ತೀರಾ, ಇಲ್ಲ 3 ತಿಂಗ್ಳಿಗೆ ಒಂದ್ಸಲ ಕ್ಲೀನ್ ಮಾಡ್ತೀರಾ, ಇಲ್ಲ ಡೇ ಟು ಡೇನೇ ಕ್ಲೀನ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಈ ಗಾಳಿಲೇ ವೈರಸ್ ಬಂದೈತೆ, ಇಲ್ಲ ವೈರಸ್ ಅಟ್ಯಾಕ್ ಆಗೈತೆ ಅಂತಂದರೆ ನೀವು ಫಸ್ಟು ಮಾಡಬೇಕಾಗಿರೋದೇನು ಅಂದರೆ ಶೆಡ್ಗೆ ಔಷಧಿ ಹೊಡ್ಕೋಬೇಕು. ಶೆಡ್ಗೆ ಔಷಧಿ ಹೊಡ್ಕೋಬೇಕು ಅಂತಂದರೆ ಫಸ್ಟ್ನೇದಾಗಿ ಬಯೋ ಬೂಸ್ಟರ್ ಅಥವಾ ಇಲ್ಲ ಅಂತಂದರೆ ಕೋಳಿನ ಔಷಧಿ, ಇಲ್ಲ ಅಂತಂದರೆ ಬ್ರೋಕಾಸ್ಟ್ ಅಂತ 3 ಬರುತ್ತೆ. ಈ 3ರಲ್ಲಿ ಒಂದನ್ನು ಅಂದರೆ ತೊಗೋಬೇಕು. ಅಂದರೆ ಒಂದನ್ನು ತೊಗೊಂಡು ನೀವು ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಫ್ರೀಯಾಗಿ ಪೊಟ್ಯಾಷಿಯಂ ಫೈರೈಡ್ ಅಂತ ಸಿಗುತ್ತೆ. ಪೊಟ್ಯಾಷಿಯಂ ಫೈರೈಡ್ನ ನೀವು ಅರ್ಧ ಚಮಚ ಹಾಕ್ಕೊಂಡು ಬಯೋ ಬೂಸ್ಟರ್ನ 160ರಿಂದ 150 ಗ್ರಾಮ್ ಹಾಕೊಂತು ಅಂತಂದರೆ ನೀವು ಶೆಡ್ಗೆ ನೀಟಾಗಿ ಸ್ಪ್ರೇ ಮಾಡ್ಬೋದು. ಅಂದರೆ ನೀಟಾಗಿ ಸ್ಪ್ರೇ ಮಾಡಿದ ಮೇಲೆ ನೀವು ನೀಟಾಗಿ ಇಲ್ಲಿ ಕಾಣಿಸ್ತಿದ್ದು ನೋಡಿ, ಪೊಟ್ಯಾಷಿಯಂ ಫೈರೈಡು ಮತ್ತು ನಿಮಗೆ ಬಯೋ ಬೂಸ್ಟರ್ ಈ ಥರ ಪಿಂಕ್ ಕಲರ್ ಬರುತ್ತೆ. ಪೊಟ್ಯಾಷಿಯಂ ಫೈರೈಡು ವೈಟ್ ಕಲರ್, ಇನ್ನು ವೈಟ್ ಕಲರಲ್ಲಿ ಇರೋದೆಲ್ಲ ಬಯೋ ಬೂಸ್ಟರ್. ಇದು ಬಯೋ ಬೂಸ್ಟರ್ನ ಎರಡನ್ನೂ ಹಾಕೊಂಡ್ರೆ ಬಯೋ ಬೂಸ್ಟರ್ ಬಂದು 400 ರೂಪೀಸ್ ಇರುತ್ತೆ, ಅಂದರೆ 400 ರೂಪಾಯಿ ಇರುತ್ತೆ. ಅದನ್ನು ನೀವೇನು ಮಾಡಬೇಕು ಅಂತಂದರೆ ಎರಡನ್ನೂ ತೊಗೊಂಡು, ಈಗ ಬಯೋ ಬೂಸ್ಟರು 15 ಲೀಟ್ರ್ ಕ್ಯಾನ್ಗೆ ನೀವೇನಾದರೂ ಈಗ ಔಷಧಿ ಕ್ಯಾನ್ಗಳೆಲ್ಲ 15 ಲೀಟ್ರು 20 ಲೀಟ್ರ್ ಕ್ಯಾನ್ ಇರುತ್ತೆ. ಈ ಥರ 15 ಲೀಟ್ರ್ ಕ್ಯಾನ್ ಏನಾರು ಐತೆ ಅಂತಂದರೆ 150 ಗ್ರಾಮು, 1 ಲೀಟರ್ ನೀರಿಗೆ 10 ಗ್ರಾಮು. ಅದನ್ನು ಬಿಟ್ಟರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಈಗ ಪೊಟ್ಯಾಷಿಯಂ ಫೈರೈಡ್ ಬಂದು ಅರ್ಧ ಚಮಚ. ಯಾಕಂತಂದರೆ ಅರ್ಧ ಚಮಚ ಹಾಕೋಬೇಕು ಅಂದರೆ ಜಾಸ್ತಿ ಆಯಿತು ಅಂತಂದರೆ ಅದು ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಅಂದರೆ ನಿಮ್ಮ ಬಟ್ಟೆಗಳನ್ನ ದೂರ ಇಟ್ಕೊಳ್ಳಿ, ಮತ್ತು ಬಟ್ಟೆಗಳಿಂದ ನೀವು ದೂರ ಇಟ್ಕೊಂಡು ಅದನ್ನ ಹಾಕೊಳ್ಬೇಕಾದ್ರೆ ಗ್ಲೌಸ್ ಹಾಕ್ಕೊಂಡು ಒಂದು ಸ್ವಲ್ಪ ಸೇಫ್ಟಿಯಾಗಿ ಹಾಕಿ. ಅಂದರೆ ಪೊಟ್ಯಾಷಿಯಂ ಫೈರೈಡ್ ಬಂದು ನಿಮಗೆ ಈಗ ಬಟ್ಟೆ ಮೇಲೆ ಏನಾದ್ರು ಬೀಳ್ತು ಅಂತಂದರೆ ಗಲೀಜು ಇದು ಕರೆ ಆಯಿತು ಅಂದರೆ ಹೋಗಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಅದು ಪೊಟ್ಯಾಷಿಯಂ ಫೈರೈಡು ಬಯೋ ಬೂಸ್ಟರ್ ಏನಾದ್ರು ಕೈ ಮೇಲೆ ಪೈ ಮೇಲೆ ಬೀಳ್ತು ಅಂದರೆ ಒಂದು ಸ್ವಲ್ಪ ಸುಟ್ಟೋ ಥರ ಆಗುತ್ತೆ. ಅಂದರೆ ಜಾಸ್ತಿ ಅದರೊಳಗಡೆ ಇಟ್ಕೊಂಡು ಅಂದರೆ ಸುಟ್ಕಾಯಿ ಥರ ಆಗುತ್ತೆ. ಅದಕ್ಕೋಸ್ಕರ ಪೊಟ್ಯಾಷಿಯಂ ಫೈರೈಡ್ನ ಆದಷ್ಟು ಕಮ್ಮಿ ಯೂಸ್ ಮಾಡಿ. ಮತ್ತು ನಿಮಗೆ ಶೆಡ್ಗೆ ಮತ್ತು ಕೋಳಿ ಮೇಲೆ ಯೂಸ್ ಆದ್ರೂ ಏನೂ ಆಗಲ್ಲ ಅಂತ ಪೊಟ್ಯಾಷಿಯಂ ಫೈರೈಡ್ ಹೇಳ್ತಾ ಇರೋದು. ಇಲ್ಲ ಬೇಡ ಅಂದರೆ ಬಯೋ ಬೂಸ್ಟರ್ ಒಂದೇ ಹೊಡ್ಕೊಳ್ಳಿ, ಇಲ್ಲಾಂದರೆ ಕೋಳಿಯನ್ನು ಔಷಧಿ ಹೊಡ್ಕೊಳ್ಳಿ. ಶೆಡ್ಡು ನೀಟಾಗಿದ್ದಷ್ಟು ನಿಮಗೆ ಕೋಳಿಗಳಿಗೆ ರೋಗ ಬರೋಲ್ಲ. ದಯವಿಟ್ಟು ಈ ಕೆಲಸ ಮಾಡ್ಕೊಳ್ಳಿ ಫಸ್ಟು.